23-year-old Captain Pavan Kumar of the Indian Army, who was leading his men in the Pampore encounter, was martyred while trying to eliminate terrorists. ಎಲ್ರಿಗೂ ನಮಸ್ಕಾರ. 2016ರಲ್ಲಿ ಜಮ್ಮುವಿಂದ ಶ್ರೀನಗರ್ ಹೈವೇಯಲ್ಲಿ ಪಂಪೋರ್ ಅಂತ ಹೇಳೋ ಒಂದು ಊರಿದೆ. ಅಲ್ಲಿ ಒಂದು ಎಂಟರ್ಪ್ರೆನ್ಯೂರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದೆ ಜಮ್ಮು ಕಾಶ್ಮೀರ್ ಗವರ್ಮೆಂಟ್ದು. ಅಲ್ಲಿ ಕೆಲವು ಜನ ಟೆರರಿಸ್ಟ್ಗಳು ಸೇರ್ಕೊಂಡ್ಬಿಟ್ಟಿರ್ತಾರೆ. ಅವರನ್ನ ಸ್ಪೆಷಲ್ ಫೋರ್ಸಸ್ಸಿನ 2 ಟೀಮ್ಗಳು ಡೀಲ್ ಮಾಡ್ತವೆ. 10 ಪ್ಯಾರಾ ಸ್ಪೆಷಲ್ ಫೋರ್ಸಸ್ಸಿನ ಕ್ಯಾಪ್ಟನ್ ಪವನ್ ಕುಮಾರ್ ಮತ್ತೆ ಅವನ 5 ಜನ ಟೀಮ್ಮೇಟ್ಸು. 9 ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಅಲ್ಲಿ ಕ್ಯಾಪ್ಟನ್ ತುಷಾರ್ ಮಹಾಜನ್ ಮತ್ತೆ ಅವನ ಟೀಮ್ ಅವರು. ಈ ಪಂಪೋರ್ ಎನ್ಕೌಂಟರ್ ಹೇಗೆ ನಡೀತು, ಹೇಗೆ ಶುರು ಆಯ್ತು, ಹೇಗೆ ನಡೀತು, ಹೇಗೆ ಎಂಡ್ ಆಯ್ತು, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋನಿದೆ. लेकिन अंतिम समय मुझे अफसोस है कि वो ऐसे मिलके नहीं गया. वो चुपचाप मोटरसाइकिल स्टार्ट किया और चला गया. 20 ಫೆಬ್ರವರಿ 2016 ಜಮ್ಮುವಿಂದ ಶ್ರೀನಗರ್ ಕಡೆಗೆ CRPF ಕಾನ್ವಾಯ್ ಹೋಗ್ತಿರುತ್ತೆ. ಸುಮಾರು 500 ಜನ CRPF ಪರ್ಸನಲ್ದು. ಅನಂತ್ನಾಗು ಅವಂತಿಪುರ ಆದ್ಮೇಲೆ ನಮಗೆ ಈ ಶ್ರೀನಗರಿಂದ ಒಂದು 15 ಕಿಲೋಮೀಟರ್ ಹಿಂದ್ಗಡೆ ಪಂಪೋರ್ ಅಂತ ಹೇಳೋರು ಸಿಗುತ್ತೆ. ಹೈವೇ ಇದೆ, ಅದು 4 ಲೇನ್ ಹೈವೇ, ತುಂಬಾ ಅಗಲ ಇರೋ ರೋಡು. ಅಲ್ಲಿ ಏನಾಗುತ್ತೆ, ಹೋಗ್ತಿರುವಾಗ ಸಡನ್ ಆಗಿ ಕಾನ್ವಾಯ್ ಮೇಲೆ 3 ಜನ ಟೆರರಿಸ್ಟ್ ಆಂಬುಷ್ ಮಾಡಿ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಇನಿಷಿಯಲ್ ಅಟ್ಯಾಕ್ ಅಲ್ಲಿ 2 ಕಾನ್ಸ್ಟೇಬಲ್, ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮತ್ತೆ ಒಬ್ಬ ಕಾನ್ಸ್ಟೇಬಲ್ CRPF ಸೇರಿದವ್ರನ್ನ ಇಬ್ರು ಜೀವ ಕಳ್ಕೊಂತಾರೆ. ಕಾನ್ವಾಯ್ ಅಲ್ಲಿ ಇದ್ದಿದ್ದ QRT, ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಥವಾ ಕ್ವಿಕ್ ರೆಸ್ಪಾನ್ಸ್ ಫೋರ್ಸ್ ಏನಿದೆ, ಕೂಡಲೇ ಕೌಂಟರ್ ಆಕ್ಷನ್ ತಗೊಂಡಾಗ ಆ ರೋಡ್ ಪಕ್ಕದಲ್ಲೇ ಒಂದು EDI ಅಂತ ಹೇಳಿರುತ್ತೆ, ಜಮ್ಮು ಅಂಡ್ ಕಾಶ್ಮೀರ್ ಎಂಟರ್ಪ್ರೆನ್ಯೂರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು. ವೀಕೆಂಡ್ ಆಗಿರುತ್ತೆ, ಮುದ್ದ ಕಾಂಪೌಂಡ್ ಇರುತ್ತೆ ಅದ್ರದ್ದು. ಆದ್ರೆ ಈ 3 ಜನ ಟೆರರಿಸ್ಟ್ ಕಾಂಪೌಂಡ್ ಹಾರಿ ಒಳಗೆ ಹೋಗಿ EDI ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಫಸ್ಟ್ಗೆ ಏನ್ ಅನ್ಕೊಂತ, ಅಷ್ಟೊತ್ತಿಗೆ ಈ QRT ಅವರು EDI ಕಾಂಪ್ಲೆಕ್ಸ್ ಅನ್ನ ಕವರ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲಾ ಕಡೆ ಫೋರ್ಸಸ್ ನ ಡಿಪ್ಲಾಯ್ ಮಾಡ್ತಾರೆ. ಹತ್ರದಲ್ಲೇ ಇದ್ದಿದ್ದು ರಾಷ್ಟ್ರೀಯ ರೈಫಲ್ಸ್ ಯೂನಿಟ್ ಇರುತ್ತೆ, ಅವ್ರನ್ನು ಡಿಪ್ಲಾಯ್ ಮಾಡ್ತಾರೆ. ಡಿಪ್ಲಾಯ್ ಮಾಡಿ EDI ಪಂಪೋರ್ನ ಅವರು ಕಂಪ್ಲೀಟ್ ಕವರ್ ಮಾಡ್ಕೊಳ್ತಾರೆ, ಸೊ ದಟ್ ಆ 3 ಜನ ಟೆರರಿಸ್ಟ್ ಅಲ್ಲಿಂದ ಓಡೋಗ್ಬಾರ್ದು ಅಂತ ಹೇಳ್ಬಿಟ್ಟು. 15 ಕೋರ್ದು ಹೆಡ್ ಕ್ವಾರ್ಟರ್ ಶ್ರೀನಗರ್ ಅಲ್ಲಿ ಇರೋದು. ಅಲ್ಲಿಂದ 10 ಪ್ಯಾರಾ SF ಮೇನ್ ಬೇಸ್ ಇರೋದು ಅವಂತಿಪುರದಲ್ಲಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮೇಜರ್ ತುಷಾರ್ ಸಿಂಗ್ ತೋಮರ್ ಅಂತ ಹೇಳೊಬ್ಬ ಅಡ್ಜುಟೆಂಟ್ ಇರ್ತಾನೆ, ಆತ ಅವನ್ ಸಿಗ್ತಾನೆ ಕಾಂಟ್ಯಾಕ್ಟ್ಗೆ. ಹಿಂಗೆ ನಿಮ್ಮ ಟೀಮ್ನಲ್ಲಿ ಕೂಡಲೇ ಡಿಪ್ಲಾಯ್ ಮಾಡಿ ಅಂತ ಹೇಳಿ 15 ಕೋರ್ ಹೆಡ್ ಕ್ವಾರ್ಟರ್ಸ್ ಇಂದ ಆರ್ಡರ್ಸ್ ಬರುತ್ತೆ. ಈ ಕ್ಯಾಪ್ಟನ್ ತುಷಾರ್ ಸಿಂಗ್ ತೋಮರ್ ಏನ್ ಮಾಡ್ತಾನೆ, ಅವನು ಜೂನಿಯರ್ ಕ್ಯಾಪ್ಟನ್ ಪವನ್ ಕುಮಾರ್ ಅಂತ ಹೇಳೊಬ್ಬ ಇರ್ತಾನೆ. ಅವನು 10 ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಅಲ್ಲೇ ಇರ್ತಾನೆ. ಅವನು ಸೋಫಿಯಾನ್ ಕಾಡಲ್ಲಿ ಎಲ್ಲೋ ಆಂಬುಷ್ ಹಾಕೊಂಡು ಕೂತಿರ್ತಾನೆ ಇನ್ಫಿಲ್ಟ್ರೇಷನ್ ಟೈಮಲ್ಲಿ. ಅವನು ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ನಮ್ಗೆ ಇಲ್ಲಿ ಟೆರರಿಸ್ಟ್ ಜೊತೆ ಕಾಂಟ್ಯಾಕ್ಟ್ ಆಗಿದೆ, ನೀನು ನಿನ್ನ ಟೀಮ್ನ ಕರ್ಕೊಂಡು ಕೂಡಲೇ ಬಾ ಅಂತ ಹೇಳಿ ಹೇಳ್ತಾನೆ. ಸರಿ, ನಾನು ಹೊರಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಹೊರಡ್ತಾರೆ ಕ್ಯಾಪ್ಟನ್ ಪವನ್ ಕುಮಾರ್ ಮತ್ತೆ ಅವನ 5 ಜನ ಫ್ರೆಂಡ್ಸ್ ಹೊರಡ್ತಾರೆ. ಹೊರಟು ಸ್ವಲ್ಪ ಹೊತ್ತಾದ ನಂತರ ಈ ಮೇಜರ್ ತುಷಾರ್ ಸಿಂಗ್ ತೋಮರ್ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾನೆ ವೈರ್ಲೆಸ್ ಅಲ್ಲಿ. ಏನಾಯ್ತು, ಯಾಕೆ ಇನ್ನೂ ತಲುಪಿಲ್ಲ ಅಂತ ಕೇಳಿದಾಗ, ಒಂದ್ ಕಡೆ ಝರಿ ದಾಟ್ತಿರ್ಬೇಕಾದ್ರೆ ಗಾಡಿ ಸಿಕ್ಕಾಕೊಂಡಿದೆ, ತಳ್ತಾ ಇದೀವಿ, ಇನ್ನೂ ಬರ್ಬೇಕಷ್ಟೇ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಈ ಮೇಜರ್ ತೋಮರ್ ಅಲ್ಲಿಗೆ ಹೋಗ್ತಾನೆ. ಮೇಜರ್ ತುಷಾರ್ ಸಿಂಗ್ ತೋಮರ್ ಅಲ್ಲಿಗೆ ಹೋಗ್ತಾನೆ. ಹೋಗಿ ನೋಡ್ಬೇಕಾರೆ ಈತ ಪ್ಯಾಂಟ್ನ ಮಂಡಿ ತನಕ ಮಡಚ್ಕೊಂಡು ಶೂ ಎಲ್ಲ ತೆಗೆದು ನಿಂತು ಐಸ್ ನೀರು ಹರಿದು ಹೋಗ್ತಿರುತ್ತಲ್ಲ ಅದ್ರಲ್ಲಿ ಇಳಿದ್ಬಿಟ್ಟು ಜಿಪ್ಸಿ ತಳ್ತಾ ಇದ್ದಾನಂತೆ. ಹಲ್ಲಾಡ್ತಿಲ್ಲ ಅಂತ ಜಿಪ್ಸಿ. ಮತ್ತೆ ಇವ್ರ ಟೀಮ್ ಅವರು ಎಲ್ಲ ಇಳಿದ್ಬಿಟ್ಟು ಜಿಪ್ಸಿನ ಎಳೆದು ಹೊರಗೆ ತೆಗೆದು ಮೇಜರ್ ಕೇಳ್ತಾನಂತೆ, ನಡಿ ನಿಂಗೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಸೋಣ ಅಂತ ಹೇಳಿ. ಏನ್ ತೊಂದರೆ ಇಲ್ಲ ಅಂತ ಹೇಳಿ ಅವಂದೇ ಯಾವುದೋ ಸ್ಪೇರ್ ಬಟ್ಟೆ ಇರುತ್ತಂತೆ, ಹಾಕೊಂತಾನಂತೆ. ನಡೀರಿ ಹೋಗೋಣ, ಸೀದಾ EDIಗೆ ಹೋಗೋಣ, ತಡ ಮಾಡೋದು ಬೇಡ ಅಂತ. EDI ತಲುಪಬೇಕಾದ್ರೆ, ಇದು ಅಟ್ಯಾಕ್ ಆಗಿದ್ದು ಸಂಜೆ 4:20ಕ್ಕೆ. ಇವರು EDI ತಲುಪಬೇಕಾದ್ರೆ ಹೆಚ್ಚು ಕಮ್ಮಿ 6:30-7 ಗಂಟೆ ದಾಟಿದೆಯಂತೆ. ತಲುಪಿದಾಗ 9 ಪ್ಯಾರಾದವರು ಡಿಪ್ಲಾಯ್ ಆಗ್ತಾರೆ ಅದೇ ಟೈಮ್ಗೆ. ಇವ್ರೇನ್ ಹೇಳ್ತಾರೆ,
ಯಾವುದೇ ಇಂಟರ್ವೆನ್ಷನ್ ಡ್ರಿಲ್ ನಡಿಬೇಕಾರೆ, ಯಾವುದೇ ಬಿಲ್ಡಿಂಗ್ ಒಳಗೆ ನುಗ್ಬೇಕಾರೆ ಹೆಚ್ಚಾಗಿ ರಾತ್ರಿ ಹೊತ್ತನ್ನ ಪ್ರಿಫರ್ ಮಾಡಲ್ಲ. ಬೆಳಿಗ್ಗೆ ಹೊತ್ತು ಅಡ್ವಾಂಟೇಜ್ ಇರುತ್ತೆ. ಮತ್ತೆ ನಾವೇನು ಅನ್ಕೊಂಡಿರ್ತೀವಿ ವೀಕೆಂಡ್ ಆಗಿದ್ದರಿಂದ EDI ಅಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಆಮೇಲೆ ಗೊತ್ತಾಗುತ್ತೆ EDI ಅಲ್ಲಿ 100 ಜನ ಸಿವಿಲಿಯನ್ಸ್ ಇದ್ದಾರೆ, ಟ್ರೈನಿಂಗ್ ಅಲ್ಲಿ ಇದ್ರು ಅಂತ ಹೇಳ್ಬಿಟ್ಟು. ಹಾಗಾಗಿ ಅದೊಂದು ಹಾಸ್ಟೇಜ್ ಸಿಚುವೇಶನ್ ಆಗ್ಬಿಡುತ್ತೆ. ಈ EDI ಕಾಂಪ್ಲೆಕ್ಸ್ ಏನಿದೆ 4 ಫ್ಲೋರ್ ಬಿಲ್ಡಿಂಗು. ಫಸ್ಟ್ 2 ಫ್ಲೋರ್ ಅಲ್ಲಿ ಕಾಂಪ್ಲೆಕ್ಸ್ ಇದ್ರೆ ಮತ್ತೆ 2 ಫ್ಲೋರ್ ಅಲ್ಲಿ ಉಳ್ಕೊಳ್ಳೋಕ್ಕೆ ರೂಮ್ಸ್. 1 ಫ್ಲೋರ್ ಅಲ್ಲಿ 60 ರೂಮ್ ಇದೆ, ಪ್ರತಿ ರೂಮಲ್ಲೂ ಒಂದು ಟಾಯ್ಲೆಟ್ ಇದೆ. 2 ಫ್ಲೋರ್ 120 ರೂಮ್ಗಳಿದಾವೆ. ಕ್ಯಾಪ್ಟನ್ ಪವನ್ ಕುಮಾರ್ ಏನ್ ಮಾಡ್ತಾನೆ, ಸರ್ ನಾವು ಬೆಳಿಗ್ಗೆ ತನಕ ಕಾಯೋದು ಬೇಡ, ರಾತ್ರಿ ಈಗಲೇ ಇದೆ, ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇರುತ್ತೆ, ಈಗಲೇ ಅಟ್ಯಾಕ್ ಮಾಡಬೇಡ ಅಂತ ಹೇಳ್ತಾನೆ. ಇಷ್ಟೊತ್ತು ನಾವು ಮತ್ತೆ ಬಂದು ಯೂಸ್ ಇರಲ್ಲ, ಈಗ ಸುಮ್ಮನೆ ಕಾಯ್ಬೇಕಾಗತ್ತೆ ಅಂತ. ಅಷ್ಟೊತ್ತಿಗೆ CRPF ಟೀಮ್ ಹೊರಗಡೆಯಿಂದ ಏನು ಕಾರ್ಡನ್ ಹಾಕಿರುತ್ತೆ, ಅವ್ರದ್ದೊಂದು ಕ್ರ್ಯಾಕ್ ಟೀಮಿನ ಕಮಾಂಡೋಸು EDI ಪಂಪೋರ್ನ ಎಂಟರ್ ಮಾಡಕ್ ನೋಡುತ್ತೆ. ಮೇನ್ ಎಂಟ್ರೆನ್ಸ್ ಇಂದ ಒಳಗೆ ಹೋಗ್ತಾರೆ, ಹೊರಗಡೆಯಿಂದ ಅವ್ರು ಗ್ರೆನೇಡ್ ಹಾಕ್ಬಿಡ್ತಾರೆ. 3 ಜನಕ್ಕೆ ಅದ್ರಲ್ಲಿ ತುಂಬಾ ಗಂಭೀರವಾಗಿ ಗಾಯ ಆಗ್ಬಿಡುತ್ತೆ ಅವ್ರನ್ನ. ಮತ್ತೆ ಅಲ್ಲಿಂದ ಫೈರಿಂಗ್ ಶುರು ಆಗ್ಬಿಡುತ್ತೆ ಹೊರಗಡೆ ನಿಂತವ್ರ ಮೇಲೆ. ಕಂಟಿನ್ಯೂಸ್ ಫೈರಿಂಗ್ ನಡೀತಿರುತ್ತೆ, ನಾವೆಲ್ಲ ಟಿವಿಲಿ ನೋಡ್ತಿದ್ವಿ ಅದನ್ನ. ಮತ್ತೆ ಆ ಹುಡುಗರಿಗೆ ಯಾರು ಗ್ರೆನೇಡ್ ಇಂಜುರಿ ಆಗಿರುತ್ತೆ ಅವ್ರನ್ನ ಅಲ್ಲಿಂದ ಕಷ್ಟದಲ್ಲಿ ಸಾಗಿಸ್ತಾರೆ ಹೊರಗೆ. ಅಷ್ಟೊತ್ತಿಗೆ ಕತ್ಲಾಗಿದೆ. ಪವನ್ ಏನ್ ಮಾಡ್ತಾನೆ, ಮೇಜರ್ ತುಷಾರ್ ಸಿಂಗ್ ತೋಮರ್ ಕನ್ವಿನ್ಸ್ ಮಾಡ್ತಾನೆ, ನಾನು ಅಟ್ಲೀಸ್ಟ್ ರೆಕಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹೋಗಿ ನೋಡ್ಕೊಂಡ್ ಬರ್ತೀನಿ, ಹಂಗೆ ಯಾರು ಸಿಕ್ಕರೆ ಅದನ್ನು ಮುಗಿಸ್ಕೊಂಡೇ ಬರ್ತೀನಿ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ 5 ಜನ ಟೀಮ್ ಮೇಟ್ಸ್ ಯಾರು ಇರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ರಫ್ ಪೇಪರ್ ಅಲ್ಲಿ ಒಂದು ರಫ್ ಡ್ರಾಯಿಂಗ್ ಹಾಕಿ, ಈ ತರ ಇದೆ ಬಿಲ್ಡಿಂಗ್ ಕಾಂಪ್ಲೆಕ್ಸ್, ನಾವು ಇಲ್ಲಿಂದ ಎಂಟರ್ ಆಗೋದು, ಮೇನ್ ಎಂಟ್ರೆನ್ಸ್ ಇಂದ ಹೋಗೋದು ಬೇಡ, ಹಿಂದ್ಗಡೆ ಫೈರ್ ಸೇಫ್ಟಿ ಎಸ್ಕೇಪ್ ಇದೆಯಲ್ಲ ಅಲ್ಲಿಂದ ಒಳಗೆ ಎಂಟರ್ ಆಗೋಣ ಅಂತ ಹೇಳಿ ಒಳಗೆ ಹೋಗ್ತಾರೆ. ಅಲ್ಲಿಂದ ಒಳಗೆ ಹೋಗಿ ಅಲ್ಲಿಂದ ನಾವು ರೂಮ್ ಟು ರೂಮ್ ಕ್ಲಿಯರ್ ಮಾಡ್ತಾ ಬರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ಇವರು ಅಲ್ಲಿಂದ ಬಿಲ್ಡಿಂಗ್ ನ ಸ್ಟೆಲ್ದಿಲಿ ಎಂಟರ್ ಮಾಡ್ತಾರೆ. ಎಂಟರ್ ಮಾಡಿ ಕಮಾಂಡೋ ಆಕ್ಷನ್ ಯಾವಾಗ ಇಫೆಕ್ಟಿವ್ ಆಗೋದು ಅಂತ ಹೇಳಿದ್ರೆ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇದ್ದಾಗ, ಅವ್ರು ಬಂದಿದ್ದಾರೆ ಅಂತ ಹೇಳಿ ಗೊತ್ತೇ ಆಗಬಾರ್ದು. ಆಗ ಅವರ ಫಂಕ್ಷನಿಂಗ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇರುತ್ತೆ ಅವರ ಫಂಕ್ಷನಿಂಗ್ ಅಲ್ಲಿ. ಆದ್ರೆ ಇದೊಂದು ಹಾಸ್ಟೇಜ್ ಸಿಚುವೇಶನ್ ಆಗಿರೋದ್ರಿಂದ ಬರೀ ಟೆರರಿಸ್ಟ್ ಇದ್ದಿದ್ರೆ ಆ ಇಡೀ ಬಿಲ್ಡಿಂಗ್ ನೇ ಪುಡಿ ಮಾಡಿ ಇಳಿಸ್ಬೋದು. ಆದ್ರೆ 100 ಜನ ಸಿವಿಲಿಯನ್ಸ್ ಇರಬೇಕಾದ್ರೆ ನಮ್ಗೆ ಆ ಕೊಲಾಟ್ರಲ್ ಡ್ಯಾಮೇಜ್ ಅಷ್ಟು ದೊಡ್ಡದು ಸಾಧ್ಯ ಇಲ್ಲ ತಗೊಳಕ್ಕೆ. ಆಗ ನಾವೇನ್ ಮಾಡ್ಬೇಕು, ರೂಮ್ ಟು ರೂಮ್ ಹುಡುಕ್ಬೇಕಾಗತ್ತೆ. ನಾನು 26/11 ಮುಂಬೈ ತಾಜ್ ಹೋಟ್ಲ್ ಕತೆ ಹೇಳ್ಬೇಕಾರೆ ಹೇಳಿದ್ದೆ, ಹೇಗೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಟೆರರಿಸ್ಟ್ ಗಳನ್ನ ಹುಡುಕೋದು ಅಂತ ಹೇಳಿದ್ರೆ ರೂಮ್ ಅಲ್ಲಿ ಇಲಿ ಹೊಡೆದ ಹಾಗೆ ಅಂತ ಹೇಳ್ಬಿಟ್ಟು. ಅವರು ಏನ್ ಮಾಡ್ತಾರೆ, ರೂಮ್ ಟು ರೂಮ್ ಸರ್ಚ್ ಮಾಡ್ತಾ ಬರ್ಬೇಕಾರೆ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇಲ್ಲ. ಈಗ ಒಳಗಿರೋ ಟೆರರಿಸ್ಟ್ ಗಳಿಗೂ ಗೊತ್ತು ಬಂದಿದ್ದಾರೆ, ಹುಡುಕ್ತಾ ಇದ್ದಾರೆ ರೂಮಿಂದ ರೂಮ್ಗೆ ಅಂತ ಹೇಳಿ. ಹಾಗಾಗಿ ಟೆರರಿಸ್ಟ್ ಗಳು ಸೈಲೆಂಟ್ ಆಗಿ ಬಚ್ಚಿಟ್ಕೊಂಡವ್ರಿಗೆ ಗೊತ್ತಾಗತ್ತೆ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ಪರ್ಟಿಕ್ಯುಲರ್ ರೂಮ್ಗೆ ಎಂಟರ್ ಮಾಡ್ಬೇಕಾರೆ ಕ್ಯಾಪ್ಟನ್ ಪವನ್ ಏನ್ ಮಾಡ್ತಾನೆ, 5 ಜನ ಅವ್ರು ಒಂದ್ಸತಿ ಲೈನ್ ಹಾಕ್ತಾರೆ ರೂಮ್ ಹೊರಗಡೆ. ರೂಮ್ ಓಪನಿಂಗ್ ಡ್ರಿಲ್ ಹೇಗೆ ಯೂಶುವಲಿ ಅಂತ ಹೇಳಿದ್ರೆ, ಒಂದ್ಸತಿ ಒಬ್ಬ ಡೋರ್ನ ಒಂದು ನಾಕ್ ಮಾಡ್ತಾರೆ, ಒಂದು ಹೆವಿ ರಾಡ್ ಇರುತ್ತೆ ಅದ್ರಲ್ಲಿ ತಗೊಂಡ್ಬಂದು ಹಿಂಗ್ ಗುದ್ದಿದ್ರೆ ಅದು ಡೋರ್ ಓಪನ್ ಒಡೆದು ಹೋಗುತ್ತೆ. ಅದ್ರೊಳಗಡೆ ಫಸ್ಟ್ ಒಂದು ಗ್ರೆನೇಡ್ ಬಿಸಾಕ್ತಾರೆ, ಮತ್ತೆ ಅವ್ರದ್ದು ಆಟೋಮೆಟಿಕ್ ರೈಫಲ್ ಇರುತ್ತೆ, ಒಳಗೆ ಹಾಕಿ ಬರ್ರ ಅಂತ ಒಂದ್ಸತಿ ಹಾರಿಸ್ತಾನೆ ರೂಮ್ ಒಳಗೆ, ಮತ್ತೆ ಒಳಗ್ ನುಗ್ತಾರೆ ಎಲ್ರು. ಅಷ್ಟೊತ್ತಿಗೆ ಅವ್ನು ಒಳಗಿದ್ದವ್ನು ಓರಿಯೆಂಟ್ ಆಗೋ ಅಷ್ಟರಲ್ಲಿ ಯಾರಿದ್ದಾರೆ ನೋಡಿ ಹೊಡಿಯಕ್ ಆಗುತ್ತೆ ಅಂತ ಹೇಳಿ ಲೆಕ್ಕ. ಇದು ರೂಮ್ ಓಪನಿಂಗ್ ಡ್ರಿಲ್ ಈ ತರ ಇರೋದು. ಆದ್ರೆ ಹಾಸ್ಟೇಜ್ ಸಿಚುವೇಶನ್ ಇರೋದ್ರಿಂದ ನಾವು ಈ ಡ್ರಿಲ್ ನ ಅಲ್ಲಿ ರೂಮಲ್ಲಿ ಮಾಡಕ್ ಆಗಲ್ಲ, ಯಾಕಂದ್ರೆ ಸಿವಿಲಿಯನ್ ಕ್ಯಾಶುಯಾಲಿಟೀಸ್ ಆಗುವ ಸಾಧ್ಯತೆ ಇರುತ್ತೆ. ಈತ ಏನ್ ಮಾಡ್ತಾನೆ, ಡೋರ್ ನ ಓಪನ್ ಮಾಡಕ್ ಅವ್ನ ಜೊತೆಲಿ ಇದ್ದಿದ್ ಬಡಿಗೆ ಹೇಳ್ತಾನೆ, ಬಡಿ ಓಪನ್ ಮಾಡಕ್ ನೋಡ್ತಾನೆ, ಆಗಲ್ಲ. ಇವನೇನ್ ಮಾಡ್ತಾನೆ, ಡೋರ್ ನ ಒದ್ದು ಒಳಗ್ ಹೋಗ್ತಾನೆ. ಒಳಗ್ ಹೋಗ್ಬೇಕಾರೆ ಅದು ಡೋರ್ ಓಪನ್ ಆಗಿ ಹೋದಾಗ ಫೇಟಲ್ ಫನಲ್ ಅಂತ ಹೇಳಿ ಹೇಳ್ತೀವಿ ನಾವು. ಇನ್ವರ್ಟೆಡ್ ಫನಲ್ ಇಟ್ಕೊಂಡ್ರೆ ಒಬ್ಬ ಹೀಗೆ ಹಿಡಿದ್ರೆ, ರೈಫಲ್ ಹಿಡಿದ್ರೆ ಈ ತರ ಸಾಧಾರಣ ಇಷ್ಟು ಜಾಗದಲ್ಲಿ ಅದನ್ನ ನಾವು ಫೇಟಲ್ ಫನಲ್ ಅಂತ ಹೇಳಿ ಹೇಳ್ತೀವಿ. ಆ ರೇಂಜ್ ಅಲ್ಲಿ ಫೈರ್ ಮಾಡಿದ್ರೆ ಒಳಗ್ ಬರ್ತಾ ಇರೋವನಿಗೆ ತಪ್ಪಿಸ್ಕೊಳ್ಳೋ ಚಾನ್ಸಸ್ ತುಂಬಾ ಕಮ್ಮಿ. ಅದೇ ಫೇಟಲ್ ಫನಲ್ ಅಲ್ಲಿ ಪವನ್ ಕೂಡ ಸಿಕ್ಕಾಕೋತಾರೆ, ಕ್ಯಾಪ್ಟನ್ ಪವನ್ ಕೂಡ. ಇವನ್ ಹೊಡೆದಿದ್ ಗುಂಡು ಫಸ್ಟ್ 2-3 ರೌಂಡ್ ಶೋಲ್ಡರ್ ಹತ್ರ ತಾಗ್ಬಿಡುತ್ತೆ. ಅವನನ್ನ ಹೊಡೆದ್ ಹಾಕ್ತಾನೆ ಪವನ್, ಕೂಡ್ಲೆ ಅಲ್ಲೇ ಹೊಡೆದ್ ಹಾಕ್ತಾನೆ. ಅವ್ನು ಹೋದ, ಇನ್ನಿಬ್ರೇ ಉಳಿದಿರೋದು. ನೆಕ್ಸ್ಟ್ ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆಯಿಂದ ಒಂದು ಬರ್ಸ್ಟ್ ಬಂದು ಬೀಳುತ್ತೆ, ಅದು ಅವನಿಗೆ ಎದೆ ಅಕ್ಕಪಕ್ಕ ಬೀಳುತ್ತೆ. ಆತ ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ, ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆತನ ಕ್ಲಾಸ್ಮೇಟ್ಸ್ ಹೇಳ್ಬೇಕಾರೆ ಪವನ್ ಅಂತ ಹೇಳಿದ್ರೆ ನಮಗ್ ನೆನಪಾಗೋದು ಕ್ರಾಸ್ ಕಂಟ್ರಿಲಿ ಓಡ್ತಿರ್ಬೇಕಾದ್ರೆ ಒಂದ್ ಹೆಗಲ ಮೇಲೆ ಒಬ್ಬ ಇದ್ದಾನೆ, ಮತ್ತೆ ಇವನು ಓಡ್ತಾ ಇರ್ತಾನೆ 16 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು. ಅಂದ್ರೆ ಟೀಮ್ ಮೇಟ್ಸ್ ನ ಬಿಟ್ಟು ಓಡ್ತಿರ್ಲಿಲ್ಲ ಅವನು, ಯಾರು ಸುಸ್ತಾಗಿರೋರು ಹೆಗಲ ಮೇಲೆ ಹಾಕೊಂಡು ಓಡ್ತಿದ್ದ ಅವನು ಅಂತ, ಅಷ್ಟು ಸ್ಟ್ರಾಂಗ್ ಅವನು ಅಂತ ಹೇಳಿ ಲೆಕ್ಕ. ಅವನ ಸ್ಟ್ರೆಂತ್ ಬಗ್ಗೆ ಅವನ ಬ್ಯಾಚ್ ಮೇಟ್ಸ್ ಇವತ್ತು ಮಾತಾಡ್ಕೊಳ್ತಾರೆ, ಅಷ್ಟು ಸ್ಟ್ರಾಂಗ್ ಮನುಷ್ಯ ಇರ್ತಾನೆ. ಆದ್ರೆ ಅವನು ಆಪರೇಷನ್ ಕಂಟಿನ್ಯೂ ಮಾಡ್ತಾನೆ. ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಆತಂಗೆ ಮತ್ತೆ ಬರ್ಸ್ಟ್ ಬಂದ್ ಬೀಳುತ್ತೆ, ಆತ ಕೊಲಾಪ್ಸ್ ಆಗ್ತಾನೆ.
ಕೊಲ್ಯಾಪ್ಸ್ ಆದಾಗ ಈ ಜೊತೆಲಿದ್ದ 6 ಜನರಲ್ಲಿ ಅವನ್ನ ಎತ್ಕೊಂಬರಕ್ 3 ಜನ ಬೇಕಾಗ್ತಾರೆ, ಅಷ್ಟು ಸೈಜ್ ಇರುತ್ತೆ ಅವ್ನು. ಎತ್ಕೊಂಬರ್ತಾರೆ, ಹೊರಗೆ ಬರ್ಬೇಕಾದ್ರೆ ಈ ಮೇಜರ್ ತುಷಾರ್ ಸಿಂಗ್ ತೋಮರ್ ಕಾಯ್ತಾ ಇದ್ದಾನೆ. ಅವನು ಆತ ಪರಿಸ್ಥಿತಿಲಿ ಪವನ್ ಕುಮಾರ್ನ ನೋಡೇ ಇಲ್ವಂತೆ ಯಾವತ್ತೂ. ಎಷ್ಟು ಎನರ್ಜೆಟಿಕ್ ಇದ್ದ, ಎಷ್ಟು ವೈಬ್ರೆಂಟ್ ಇದ್ದ. ಇವನು ಅದ್ರ ಮಧ್ಯದಲ್ಲಿ ಪಿಸಿಗುಡ್ತಾ ಇದ್ದಾನೆ, ಸರ್ ಇದಾರೆ ಸರ್, ಇನ್ನಿಬ್ರಿದ್ದಾರೆ, ಬಂದೆ ಹೇ ಸರ್, ದೋಹಿ ಬಂದೆ ಹೇ ಸರ್, ಅಭಿ ಜಾओ ಸರ್, ಅಭಿ ಆಪ್ ಲಾಂಚ್ ಕರ್ದೇನಾ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದಾನೆ. ಈ ಜಾಗದಲ್ಲಿ ಇದಾರೆ ಅಂತ ಹೇಳಿ ಆಪರೇಷನಲ್ ಪ್ಲಾನ್ ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾನಂತೆ. ಅಲ್ಲಿಂದ ಮತ್ತೆ ಒಂದು ಆಂಬ್ಯುಲೆನ್ಸ್ಗೆ ಹಾಕ್ತಾರೆ, ಸೀದಾ 92 ಬೇಸ್ ಹಾಸ್ಪಿಟಲ್ ಶ್ರೀನಗರ್, ಅಲ್ಲಿಗೆ ಪವನ್ ಕುಮಾರ್ನ ಕರ್ಕೊಂಡು ಹೋಗ್ತಾರೆ. ಅದರ ನಂತರನೂ ಆಪರೇಷನ್ ನಡೀತಾನೆ ಇರುತ್ತೆ. ಅಷ್ಟೊತ್ತಿಗೆ 9 ಪ್ಯಾರಾದವ್ರು ಲಾಂಚ್ ಮಾಡ್ತಾರೆ. 9 ಪ್ಯಾರಾದವರು ರೂಮ್ ಟು ರೂಮ್, ಮೇಲಿಂದ ಕೆಳಗೆ ಟಾಪ್ ಡೌನ್ ಅಪ್ರೋಚ್ ಯೂಸ್ ಮಾಡ್ತಾರೆ. ಯೂಶುವಲಿ ಡೋರ್ ಓಪನಿಂಗ್ ಡ್ರಿಲ್ ಅಲ್ಲಿ ಮೇಲ್ಗಡೆ ಫ್ಲೋರ್ ಖಾಲಿ ಮಾಡ್ತಾರೆ, ಥರ್ಡ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಹಂಗೆ ಅಂದ್ರೆ ಕೊನೆಗೆ ಗ್ರೌಂಡ್ ಫ್ಲೋರ್ ತನಕ ಎಲ್ಲರನ್ನು ಒಟ್ಟು ಮಾಡಿ ಮತ್ತೆ ಅಲ್ಲಿ ಸಿವಿಲಿಯನ್ಸ್ನು ರೆಸ್ಕ್ಯೂ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತಲ್ಲಿ ಮೇಜರ್ ತುಷಾರ್ ಸಿಂಗ್ ತೋಮರ್ಗೆ ಕಾಂಟ್ಯಾಕ್ಟ್ ಬರುತ್ತೆ, ಶ್ರೀನಗರ್ ಹಾಸ್ಪಿಟಲ್ ಇಂದ ಕಾಂಟ್ಯಾಕ್ಟ್ ಬರುತ್ತೆ. ಇಲ್ಲ, ಪವನ್ ಕುಮಾರ್ ಇಸ್ ನೋ ಮೋರ್ ಅಂತ ಹೇಳಿ ಆಗುತ್ತೆ. ಏನಾಯ್ತು ಅಂತ ಹೇಳಿ ಕೇಳಿದಾಗ ಅವ್ನಿಗೆ ಮಿಕ್ಕಿದ ಎಲ್ಲ ಇಂಜುರಿನೂ ಅವ್ನು ಸರ್ವೈವ್ ಆಗ್ತಿದ್ದ, ಎಲ್ಲ ಬುಲೆಟ್ ಇಂಜುರಿನೂ ಅವ್ನು ಸರ್ವೈವ್ ಆಗ್ತಿದ್ದ. ಆದ್ರೆ ಒಂದು ಪರ್ಟಿಕ್ಯುಲರ್ ಗುಂಡು ಅವ್ನಿಗೆ ಸ್ಟ್ರೈಟ್ ಹಾರ್ಟ್ಗೆ ಬಿದ್ದಿರುತ್ತೆ. ಅದು ಹಾರ್ಟಿನ ಒಂದು ಪೀಸ್ನ ಎತ್ಕೊಂಡು ಹೋಗಿತ್ತು. ಇಲ್ಲಿ ಮೇಜರ್ ತುಷಾರ್ ಸಿಂಗ್ ತೋಮರ್ ಹೇಳ್ತಾರೆ, ಹಿಂಗ್ ನಾನು ಒಂದು ಊಂಡ್ ನೋಡ್ಬೇಕಾರೆ ಹಾರ್ಟ್ ಹತ್ರದಿಂದ ರಕ್ತ ಹಿಂಗ್ ಊಸ್ ಆಗ್ತಿತ್ತು, ಹೊರಗೆ ಹರಿತಾ ಇತ್ತು ರಕ್ತ ಅಂತ ಹೇಳ್ಬಿಟ್ಟು. ಅದು ಸೀದಾ ಹೃದಯಕ್ಕೇನೆ ತೂತಾಗಿರುತ್ತೆ, ಅದು ಒಂದು ಪೀಸ್ ಎತ್ಕೊಂಡು ಹೋಗಿರುತ್ತೆ. ಹಂಗೆ ಕ್ಯಾಪ್ಟನ್ ಪವನ್ ಕುಮಾರ್ನ ಅವತ್ತಿನ ರಾತ್ರಿ ನಾವು ಕಳ್ಕೊಂಡ್ಬಿಡ್ತೀವಿ. ಅದರ ನಂತರ ಆಪರೇಷನ್ 56 hours ನಡೆಯುತ್ತೆ. ಆ 56 hours ಆಪರೇಷನ್ ನಡೀತಿರ್ಬೇಕಾದ್ರೆ ಇನ್ನೂ 2 ಹುಡುಗರನ್ನ ಕಳ್ಕೊಂತೀವಿ ನಾವು. ಕ್ಯಾಪ್ಟನ್ ತುಷಾರ್ ಮಹಾಜನ್ ಅಂತ ಹೇಳಿ 9 ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಅವನು, ಮತ್ತೆ ಅವನು ಬಡಿ ಲಾನ್ಸ್ ನಾಯಕ್ ಓಂ ಪ್ರಕಾಶ್ ಅಂತ ಹೇಳ್ಬಿಟ್ಟು ಆ 2 ಹುಡುಗರನ್ನು ಅವತ್ತು ಕಳ್ಕೊಂತೀವಿ ನಾವು. ಅದರ ನಂತರ ರೆತ್ಲೇಯಿಂಗ್ ಸೆರೆಮನಿ ಇರುತ್ತೆ. ಬಾದಾಮಿಬಾಗ್ ಕಂಟೋನ್ಮೆಂಟ್ ಅಲ್ಲಿ ರೆತ್ಲೇಯಿಂಗ್ ಸೆರೆಮನಿ ಆಗುತ್ತೆ. ಆ ಟೈಮಲ್ಲಿ ನಮ್ಮ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಈ ಹುಡುಗರು ಸ್ಟೂಡೆಂಟ್ಸ್ ಅಲ್ಲಿದು ಸ್ಲೋಗನ್ ಕೂಗ್ತಾ ಇರ್ತಾರೆ, ಅದೇ ಅಫ್ಜಲ್ ಹಮ್ ಶರ್ಮಿಂದಾ ಹೇ, ತೆರೆ ಕಾತಿಲ್ ಜಿಂದಾ ಹೇ, ಆಜಾದಿ ಆಜಾದಿ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ತುಂಬಾ ಪಾಪ್ಯುಲರ್ ಆಗ್ಬಿಟ್ಟಿತ್ತು. ಹರಿಯಾಣದಲ್ಲಿ ಜಾಟ್ ಎಜುಟೇಷನ್ ತುಂಬಾ ಸ್ಟ್ರಾಂಗ್ ಆಗಿ ನಡೀತಿರುತ್ತೆ. ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ಅಲ್ಲಿ ನಮಗೆ ರಿಸರ್ವೇಶನ್ ಬೇಕು ಅಂತ ಹೇಳಿ. ಅಷ್ಟೊತ್ತಿಗೆ ಈ ಕ್ಯಾಪ್ಟನ್ ಪವನ್ ಕುಮಾರ್ ಫೇಸ್ಬುಕ್ ಪೋಸ್ಟ್ ಹಾಕಿರ್ತಾನೆ ಫೆಬ್ರವರಿ 20ಕ್ಕೆ, ಕಿಸಿ ಕೋ ಆಜಾದಿ ಚಾಹಿಯೇ और किसी को रिजर्वेशन, हमें बस चाहिए अपनी रजाई ಅಂತ ಹೇಳ್ಬಿಟ್ಟು. ಕೆಲವ್ರಿಗೆ ಸ್ವಾತಂತ್ರ್ಯ ಬೇಕಂತೆ, ಕೆಲವರಿಗೆ ರಿಸರ್ವೇಶನ್ ಬೇಕು, ನನಗೆ ಈ ಚಳಿಯಲ್ಲಿ ನನಗೆ ಕಂಬಳಿ ಸಿಕ್ಕರೆ ಸಾಕು, ದೊಡ್ಡ ವಿಷಯ ಅಂತ ಹೇಳಿ ಆತ ಸೋಫಿಯಾನ್ ಕಾಡಲ್ಲಿ ಕೂತು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿರ್ತಾನೆ. ಅದು ಇಡೀ ಇದ್ರಲ್ಲಿ ವೈರಲ್ ಆಗ್ಬಿಡುತ್ತೆ. ಅದರ ನಂತರ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಶ್ರೀನಗರಿಂದ ಆತ ಹರಿಯಾಣ ಜಿಂದ್ ಅಂತ ಹೇಳಿ ಒಂದು ಜಿಲ್ಲೆ ಇದೆ, ಅಲ್ಲಿ ಅವನು ಬಾಡಿ ಹೇಗೆ ಸಾಕ್ಸೋದು ಅಂತ ಹೇಳಿ. ಯಾಕಂದ್ರೆ ಹರಿಯಾಣದಲ್ಲಿ ಇಡೀ ಹರಿಯಾಣ ಹತ್ತಿ ಉರಿತಿರುತ್ತೆ. ಆಮೇಲೆ ಆರ್ಮಿಯವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಲ್ಲಿ ಅವ್ರನ್ನ, ನೀವು ಪ್ರೊಟೆಸ್ಟ್ ಏನಾದ್ರು ನಿಲ್ಲಿಸ್ಬೋದಾ ಅಂತ ಹೇಳ್ಬಿಟ್ಟು. ಅವತ್ತಿನ ದಿನ ಇಡೀ ಹರಿಯಾಣದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ರೋಡ್ ಬ್ಲಾಕೇಜಸ್ ಕಾಣೆ ಆಗ್ತವೆ. ಎಸ್ಪೆಷಲಿ ಜಿಂದ್ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲ ಪ್ರೊಟೆಸ್ಟ್ ಶಾಂತವಾಗುತ್ತೆ. ಆದ್ರೂ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಪಠಾಣ್ಕೋಟ್ಗೆ ಹೆಲಿಕಾಪ್ಟರ್ ತಗೊಂಡ್ಬರ್ತಾರೆ ಬಾಡಿನ. ಪಠಾಣ್ಕೋಟಿಂದ ಮತ್ತೆ ಜಿಂದ್ಗೂ ಹೆಲಿಕಾಪ್ಟರಲ್ಲೇ ಬರುತ್ತೆ ಬಾಡಿ. ಆದ್ರೆ ಪವನ್ ಕುಮಾರ್ನ ನೋಡಕ್ಕೆ 3 ಕಿಲೋಮೀಟರ್ ಉದ್ದದ ಕ್ಯೂ ನಿಂತಿರ್ತಾರೆ ಆ ಊರಿನ ಜನ, ಪವನ್ ಕುಮಾರ್ ಅಮರ್ ರಹೇ ಅಂತ ಹೇಳಿ ಸ್ಲೋಗನ್ಸ್ ಕೂತ್ಕೊಂಡು. ಪವನ್ ಕುಮಾರ್ ಏನಿದಾನೆ, ಆಪರೇಷನ್ಗಿಂತ 1 ತಿಂಗಳ ಹಿಂದೆ ಅಷ್ಟೇ 23 ವರ್ಷದವನಾಗಿರ್ತಾನೆ. ಸೊ ಸಣ್ಣ ಹುಡುಗ ಅವನು. ಅವನ ತಂದೆ ತಾಯಿಗೆ ಒಬ್ನೇ ಮಗ ಅವನು. ತಂದೆ ಹೇಳ್ತಾರಂತೆ, ಅಂದ್ರೆ ಅದರ ನಂತರ ಮೇಜರ್ ತುಷಾರ್ ಸಿಂಗ್ ತೋಮರ್ ಇದಾನಲ್ಲ, ಅವ್ರ ಅಡ್ಜುಟೆಂಟ್ ಯಾರು ಇರ್ತಾನೆ, ಅವನು ಆಗ ನನಗೆ ಹೋಗಕ್ ಆಗ್ಲಿಲ್ಲ, ನಾನು ಆಪರೇಷನಲ್ ಡ್ಯೂಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ, ಮುಗಿದ ನಂತರ ನಾನು ಹೋಗಕ್ಕಾಯ್ತು ಮನೆಗೆ ಹೋದಾಗ ಅವನ ತಂದೆ ತುಂಬಾ ಬೇಜಾರ ಪಟ್ಕೊಂಡ್ರು. ನಾನ್ ಸಾಯೋ ತನಕ ನನ್ಗೆ ಅವನ್ನ ಮರೆಯಕ್ ಸಾಧ್ಯ ಇಲ್ಲ. ಹಮ್ ಬಾಪ್ ಬೇಟೆ ನೆ ಬಹುತ್ ಸಾರೆ ಪ್ಲಾನಿಂಗ್ ಕರ್ಕೆ ರಖೆ थे, लेकिन किस्मत की अपनी खुद की प्लानिंग थी ಅಂತ ಹೇಳಿದ್ರು. ಅಂದ್ರೆ ನಾನು ಮಗ ಸೇರ್ಬಿಟ್ಟು ತುಂಬಾ ಪ್ಲಾನಿಂಗ್ ಮಾಡಿಟ್ಟಿದ್ವಿ, ಆದ್ರೆ ಹಣೆ ಬರದ ಪ್ಲಾನಿಂಗ್ ಬೇರೆನೆ ಇತ್ತು ಅಂತ ಹೇಳ್ತಾರೆ. ಈಗಲೂ ತುಂಬಾ ನೆನಪಾಗ್ತಾನೆ. ತುಂಬಾ ನೆನಪಾದಾಗ ಅವ್ನ್ ಯೂನಿಫಾರ್ಮ್ ಇದೆ, ಅದನ್ನ ಯೂನಿಫಾರ್ಮ್ ಸ್ವಲ್ಪ ಹೊತ್ತು ಹಿಡ್ಕೊಂತೀನಿ, ಇಲ್ಲ ಒಂದು ಶೂಸ್ ಇರುತ್ತೆ ಅದನ್ನ ಹಿಡ್ಕೊಂತೀನಿ, ಅವ್ನ್ ಹಳೆ ಫೋಟೋ ಆಲ್ಬಮ್ಗಳಿದಾವೆ ಅದನ್ನೆಲ್ಲ ನೋಡಿ ನನ್ ಸಮಾಧಾನ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಹಂಗೆ ಅವತ್ತಿನ ಆಪರೇಷನ್ ಅಲ್ಲಿ 3 ಹುಡುಗರನ್ನ ಕಳ್ಕೊಂತೀವಿ ನಾವು. 15th August 2016, ಅದಕ್ಕಿಂತ ಒಂದಿನ ಮುಂಚೆ, ಸ್ವಾತಂತ್ರ್ಯ ದಿನಾಚರಣೆಯ ಒಂದಿನ ಮುಂಚೆ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಈ 3 ಹುಡುಗರಿಗೆ ಶೌರ್ಯ ಚಕ್ರನ ಅವಾರ್ಡ್ ಮಾಡುತ್ತೆ ಅವರ
ತ್ಯಾಗ ಮತ್ತೆ ಬಲಿದಾನಕ್ಕೆ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಮ್ಮ ಇನ್ನೊಬ್ಬ ಸೈನಿಕನ ವೀರಗಾಥೆಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ. ನಮಸ್ಕಾರ. ಜೈ ಹಿಂದ್.